ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನಾ ಸೃಜನ್ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಟಿ ಸೋಮಶೇಖರ್ ಅವರು ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಜೊತೆಗೆ AICC ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಈ ಕಾರ್ಯಕ್ರಮದ ಬಗ್ಗೆ ಟಿ ಸೋಮಶೇಖರ್ ಅವರನ್ನು ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸರ್, ಹೇಳಿ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ. ಕಾಂಗ್ರೆಸ್ ಪಕ್ಷದವರು ಸಂಘಟನೆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಚೇರಿ ಪಕ್ಕದಲ್ಲೇ ಇರೋದರಿಂದ ನಮ್ಮೆಲ್ಲ ಮುಖಂಡರುಗಳು ಸ್ನೇಹಿತರು ಇದರಲ್ಲಿ ಭಾಗವಹಿಸ್ತಾ ಇದ್ದರು. ನನ್ನನ್ನು ಕೂಡ ಬನ್ನಿ ಸರ್, ಇದು ಕಾರ್ಯಕ್ರಮ AICC ವೀಕ್ಷಕರು ಬಂದಿರೋದ್ರಿಂದ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವ್ರ ಪಕ್ಷದ ಸಂಘಟನೆ ಬಗ್ಗೆ ಮತ್ತೊಂದು ಬಗ್ಗೆ ಅವರು ಏನೆಲ್ಲ ಅವರು ಕಾರ್ಯಕರ್ತರಿಗೆ ಹೇಳಬೇಕು ಅದನ್ನೆಲ್ಲ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾನು ಈ ಸರ್ಕಾರದಿಂದ ಏನೇನು ಅನುದಾನ ತಂದಿದ್ದೀವಿ, ಏನು ಪ್ರೋಗ್ರಾಮ್ ಮಾಡ್ತೀವಿ ಅದನ್ನು ಕೂಡ ನಾನು ಕ್ಷೇತ್ರದ ಕಾರ್ಯಕರ್ತರಿಗೆ ನನ್ನ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಸರ್, ಇವತ್ತು ಹರೀಶ್ ಕುಮಾರ್ ಅವರು ಸೇರ್ಪಡೆ ಆಗಿರತಕ್ಕಂಥದ್ದು, ನಿಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥದ್ದು ಎಷ್ಟು ಖುಷಿ ತಂದಿದೆ? ಹರೀಶ್ ಕುಮಾರು ಪಕ್ಷಕ್ಕೆ ಸೇರ್ಪಡೆ ಆಗವ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ಏರೋಹಳ್ಳಿ ಬ್ಲಾಕಿನ SC ಘಟಕದ ಅಧ್ಯಕ್ಷರಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಒಳ್ಳೆಯದಾಗಿದೆ. ಇನ್ನೂ ಸಂಘಟನಾ ಚಿತ್ರ ಇದ್ದಾರೆ. ಒಂದು ನೀತಿ ನಿಯಮ ಎಲ್ಲ ಇಟ್ಕೊಂಡು ಇದುವರೆಗೂ ಅವರು ಬಂದಿದ್ದಾರೆ. ಅವ್ರನ್ನ ಕೆಪಾಸಿಟಿನ, ಅವ್ರ ನಾಲೆಡ್ಜ್, ಅವ್ರ ಕಮಿಟ್ಮೆಂಟ್, ಬದ್ಧತೆಯನ್ನು ಗುರುತಿಸಿ ಪಕ್ಷ ಅವರಿಗೆ ಏರೋಹಳ್ಳಿ ಬ್ಲಾಕಿಗೆ SC ಘಟಕದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಕೂಡ ಸ್ವಾಗತ ಮಾಡ್ತೀನಿ. ಸರ್, ಜೊತೆಗೆ JDSನಿಂದ ಹರೀಶ್ ಕುಮಾರ್ ಬಂದಿದ್ದಾರೆ. ಜೊತೆಗೆ ಹನುಮಂತೇಗೌಡರು ಕೂಡ ತಮಗೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಎಷ್ಟು ನಿಮಗೆ ಬಲ ತಂದಿರತಕ್ಕಂಥದ್ದು? ಈಗ ಹನುಮಂತೇಗೌಡ ಸುಮಾರು ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಕಾರ್ಪೊರೇಟರ್ ಆಗಿ ಈ ಭಾಗದಲ್ಲಿ ಒಳ್ಳೆ ಕೆಲಸ ಕೂಡ ಮಾಡಿದ್ದಾರೆ. ಎರಡನೇ ಬಾರಿ ಕಾರ್ಪೊರೇಟರ್ ಆಗೋಕ್ಕೆ ಅವರೇ ಪಕ್ಷದಲ್ಲಿ ಅವಕಾಶ ಕೊಡಲಿಲ್ಲ. ಅವ್ರದ್ದೇ ಆದಂಥ ಪಕ್ಷದಲ್ಲಿ ಅವನ್ನ ಮೇಲ್ಗಡೆ ಹೇಳಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದಕ್ಕೆ ಮೊನ್ನೆ ಕೆಂಪೇಗೌಡ ಜಯಂತಿಗೆ ಹೋಗಿದ್ರು, ನಾನು ಬಂದಿದ್ದೀನಿ. ಹನುಮಂತೇಗೌಡ್ರೆ, ನಿಮ್ಮ ಸರ್ವಸ್ವ, ನಿಮ್ಮ ಜೀವನ ಎಲ್ಲ ಸಾರ್ವಜನಿಕರಿಗೋಸ್ಕರ ದುಡಿತಾ ಇದ್ದೀರಿ, ಮುಡುಪಾಗಿಟ್ಟಿದ್ದೀರಿ. ಸಾರ್ವಜನಿಕ ಸೇವೆಗೆ, ಅವ್ರ ಕೆಲಸ ಕಾರ್ಯಗಳಿಗೆ ಏನೆಲ್ಲ ನಿಮ್ಗೆ ಸಪೋರ್ಟ್ ಮಾಡಬೇಕೋ ಆ ಸಪೋರ್ಟ್ಗೆ ನಾನು ಕೂಡ ನಿಮಗೆ ಮಾಡ್ತೀನಿ. ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿ ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಜೊತೆಗೆ ಸರ್, ಈಗ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾಯಿದೆ. ದಸರಾ ಆಗಿರ್ಬೋದು, ಜೊತೆಗೆ ಈಗ ಆಟೋ ಚಾಲಕರಿಗೆ ಒಂದು ಹೊಸ ವಿನೂತನವಾದ ಕಾರ್ಯಕ್ರಮ ಮಾಡ್ತಾಯಿದೆ. ಆಟೋ ಚಾಲಕರಿಗೆ ಯಾವ ರೀತಿ ಗೌರವ ಸರ್? ಆಟೋ ಚಾಲಕರದು ಯೂನಿಯನ್ ಅಧ್ಯಕ್ಷರ ಥರದ ಮಾತಾಡ್ತಾ ಇದ್ದೇವೆ. ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ಏನು ಅವರಿಗೆ ಸ್ಪಂದಿಸ್ಬೋದು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ಕೇಳ್ತಾ ಇದ್ದೇವೆ. ಸುಮಾರು 1100 ಜನ ವಾಲಂಟ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಲಾಸ್ಟ್ ಡೇಟ್ ಮಾಡಿದ್ದೇವೆ. ಲಾಸ್ಟ್ ಡೇಟ್ ಆದಮೇಲೆ ಎಷ್ಟು ಅಪ್ಲಿಕೇಶನ್ಸ್ ಬರ್ತವೆ ಅದು ನೋಡಿ ಎಲ್ಲರ ಒಂದು ಕಡೆ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಅಭಿನಂದನೆ ಹೇಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತೇವೆ. ಜೊತೆಗೆ GBA ಚುನಾವಣೆ ಈಗ ಡಿಸೆಂಬರ್ಗೆ ಆಗಿದೆ. ಸ್ಥಳೀಯ ಚುನಾವಣೆಗಳು ಕೂಡ ಹಿಂದೆ ಇರ್ತಕ್ಕಂಥದ್ದು. ಯಾವಾಗ ಚುನಾವಣೆ ಆಗುತ್ತೆ? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು GBA ಅಸಲಿಯಾಗಿ ಚುನಾವಣೆ ಯಾವತ್ತಾಗುತ್ತೆ ಅಂತಕ್ಕಂಥದ್ದು ಒಂದು ಎಕ್ಸ್ಪ್ರೆಷನ್ ಸರ್ ಸರ್ಕಾರದಲ್ಲಿ. ಡಿಸೆಂಬರ್ ಒಳಗಡೆ ಕಾರ್ಪೊರೇಷನ್ ಪಂಚಾಯತಿ ಚುನಾವಣೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇದಕ್ಕೆ ನಾವು ಸೀಮಂತ ಕಾರ್ಯಕ್ರಮವನ್ನು ಕೂಡ ಪಂಚಾಯತಿಗಳಲ್ಲಿ ಮಾಡ್ತಾಯಿದ್ದೇವೆ, ಕಾರ್ಪೊರೇಷನಲ್ಲಿ ಮಾಡ್ತಾಯಿದ್ದೇವೆ. ಆಮೇಲೆ ದಸರಾ 9-10 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಟೀಚರ್ಸ್ ಡೇ ಸೆಪ್ಟೆಂಬರ್ 5 ಆ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಹಿಂಗೆ ಕಾರ್ಪೊರೇಷನ್ ಪಂಚಾಯತಿ ಚುನಾವಣೆ ಮುಂಚೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು ಅದೆಲ್ಲವನ್ನು ಕೂಡ ಮಾಡ್ತಾಯಿದ್ದೇವೆ. ಇದ್ರ ಜೊತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಕೊಟ್ಟಿದ್ದಾರೆ. ಅನುದಾನನೂ ಕೂಡ ಕೊಟ್ಟಿರೋದ್ರಿಂದ ನಾವು ಡೆವಲಪ್ಮೆಂಟು ಕೂಡ ಮಾಡ್ತಾಯಿದ್ವಿ. 12 ವಾರ್ಡು ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ. ರಾಜಕಾಲುವೆ ಕೂಡ ಡೆವಲಪ್ಮೆಂಟ್ ಆಗ್ತಾಯಿದೆ. ಇದೆಲ್ಲ ಆಗ್ತಾಯಿದೆ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಬೈರ್ತಿ ಮುನ್ರಾಜು, ಬೈರ್ತಿ ಬಸವರಾಜು ಮತ್ತು ಮುನಿರತ್ನ ವಾಲಂಟ್ರಿಗೆ ಯಡಿಯೂರಪ್ಪನವರೇ ಬಂದು ಅವರೇ ರಿಕ್ವೆಸ್ಟ್ ಮಾಡಿ ನಿಮ್ಮ 3 ಜನಕ್ಕೂ ಮಂತ್ರಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಸ್ವತಃ ಯಡಿಯೂರಪ್ಪನವರು ಹೇಳಿದ್ದಾರೆ. ಯಾವ ನನ್ನ ಮಗ ಚಿಲ್ಲರೆ ನನ್ನ ಮಗನೂ ಕೂಡ ನನ್ನನ್ನು ಮಂತ್ರಿ ಮಾಡಿ ಅಂತೇಳಿ
ಯಾರ ಹತ್ರಗೂ ಯಾರ ಮನೆ ಬಾಗಿಲಿಗೂ ಹೋಗಲಿಲ್ಲ. ಕೋರಮಂಗಲದಲ್ಲಿ ಸ್ವತಃ ಯಡಿಯೂರಪ್ಪನವರೇ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಇನ್ನೊಬ್ಬ ನನ್ನ ಮಂತ್ರಿ ಮಾಡ್ತಕ್ಕಂಥದ್ದು ಯಾವ ನಿದರ್ಶನವೂ ಕೂಡ ಇಲ್ಲ. ಈಗ ಖಾಲಿ ಪಿಲ್ಲಿಯರು ಹೇಳ್ಕೋಬೋದು, ಸೋಮಶೇಖರ್ ನಾನು ಮಂತ್ರಿ ಮಾಡಿಸಿದೆ ಅಂತೇಳಿ. ನಾನು ಚುನಾವಣೆಯಲ್ಲಿ ಗೆದ್ದಿದ್ದೆ, ರಾಜೀನಾಮೆ ಕೊಟ್ಟು BJPಗೆ ಸೇರುವಾಗಲೇ ಕಂಡೀಷನ್ ಮಾಡಿದರು ಯಡಿಯೂರಪ್ಪನವರು, ನಿನ್ನ ಸಹಕಾರ ಸಚಿವನಾಗಿ ಮಾಡ್ತೀನಿ ಅಂತ. ಮಾತಿಗೆ ತಕ್ಕಂತೆ ಯಡಿಯೂರಪ್ಪನವರು ನಡ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರನ್ನ ನಾವು ನೆನೆಸ್ಕೊಳ್ತೇವೆ, ಅವ್ರ ವಿರುದ್ಧ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇಂಥ ಖಾಲಿ ಪೀಲಿಯವರು ಯಡಿಯೂರಪ್ಪನ ಜೊತೆ ಸೇರಿಕೊಂಡು ಅವರ ವರ್ಚಸ್ಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾನಂತೂ ಯಾವತ್ತೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡ್ತಕ್ಕ, ಯಾಕೆಂದ್ರೆ ನನ್ನ ಮೈಸೂರು ಉಸ್ತುವಾರಿ ಮಾಡಿದ್ರು, ಇವರ್ಯಾರು ಮಾಡಲಿಲ್ಲ. ಈ ಖಾಲಿ ಪೀಲಿಗಳು ಸುಮ್ಮನೆ ಎಲ್ಲೆಲ್ಲ ಹೇಳ್ಕೊತಾರೆ ಅಷ್ಟೇ. ಸೋಮಶೇಖರ್ ನಾನು ಮಾಡಿದೆ ಅಂತ ಹೇಳ್ಕೊತಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮೈಸೂರು ಉಸ್ತುವಾರಿಯಾಗಿ ಮತ್ತು ಮಂತ್ರಿಯಾಗಿ ಆಗಲಿಕ್ಕೆ ನನಗೆ ಯಡಿಯೂರಪ್ಪನವರೇ ಕಾರಣ. ಯಾರೂ ಕೂಡ ಇದಕ್ಕೆ ಬೆಂಬಲವನ್ನು ಮಾಡಿಲ್ಲ. ನೇರವಾಗಿ ಯಡಿಯೂರಪ್ಪನವರೇ ನನಗೆ ಮಂತ್ರಿಯಾಗಿ ಮತ್ತು ಮೈಸೂರು ಉಸ್ತುವಾರಿಯಾಗಿ ನೇಮಕವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ST ಸೋಮಶೇಖರ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಅನಿಲ್ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.